ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಪಂಚಮಸಾಲಿ ಲಿಂಗಾಯತ ಸಮಾಜಕ್ಕೆ 2A ಮೀಸಲಾತಿಗೆ ಆಗ್ರಹಿಸಿ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಬೆಳಗಾವಿಯ ರಾಣಿ ಚೆನ್ನಮ್ಮಾಜಿ ವೃತ್ತದಲ್ಲಿ ಸಾಂಕೇತಿಕ ಪ್ರತಿಭಟನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ 2 ವಾರ ಕಾಲಾವಕಾಶ ಕೇಳಿದ್ದು ಅಲ್ಲಿಯ ತನಕ ಕಾಯೋಣ ಅಂತ ಸ್ವಾಮೀಜಿ ಹೇಳಿದ್ರು. ಪ್ರತಿಭಟನೆ ಆರಂಭದಲ್ಲಿ ಜೆಸಿಬಿ ಮೇಲೆ ನಿಂತು ರಾಣಿ ಚೆನ್ನಮ್ಮಾಜಿ ಪ್ರತಿಮೆಗೆ ಹೋರಾಟಗಾರರು ಪುಷ್ಪವೃಷ್ಟಿ ಮಾಡಿದರು. ಪಕ್ಷಾತೀತವಾಗಿ ಭಾಗಿಯಾಗಿದ್ದ ಸಚಿವರು ಆದ ಶಿವಾನಂದ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್, ಶಾಸಕರು ಆದ ಬಸನಗೌಡ ಪಾಟೀಲ್ ಯತ್ನಾಳ್, ವಿಜಯಾನಂದ ಕಾಶ್ಯಪ್ಪನವರ್, ವಿನಯ್ ಕುಲಕರ್ಣಿ, ಅಶೋಕ್ ಮನೆಗುಳಿ, ಮಾಜಿ ಶಾಸಕ ಎಚ್ಎಂ ಶಿವಶಂಕರಪ್ಪ, ಮಾಜಿ ಸಚಿವ ಎಬಿ ಪಾಟೀಲ್, ಶಶಿಕಾಂತ್ ನಾಯ್ಕ, ಮುಖಂಡರು ಆದ ಆರ್ಕೆ ಪಾಟೀಲ್, ರೋಹಿಣಿ ಪಾಟೀಲ್ ಸೇರಿದಂತೆ ಮತ್ತಿತರರು ಸಮುದಾಯದ ಪ್ರತಿಭಟನೆಗೆ ಬೆಂಬಲ ಸೂಚಿಸಿದರು. ಆರಂಭದಲ್ಲಿ ಮಾತನಾಡಿದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ, ಯಾವುದೇ ಮುಖ್ಯಮಂತ್ರಿ ಇರಲಿ, ಸರ್ಕಾರ ಇರಲಿ, ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಮ್ಮ ಜೊತೆ ಸಿಎಂ ಅಷ್ಟೇ ಚೆನ್ನಾಗಿರಬಹುದು. 12 ಶಾಸಕರು ಗೆದ್ದಿದ್ದಾರೆ. 2D ಮೀಸಲಾತಿ ತೆಗೆದುಕೊಂಡು ಕೂಡಲ ಸಂಗಮದಲ್ಲಿ ಬಂಗಾರದ ಮಠ ಕಟ್ಟಿಕೊಂಡು ಆರಾಮವಾಗಿ ಉಳಿಯಬಹುದಿತ್ತು. ಉಳಿದ ಸ್ವಾಮೀಜಿಗಳಂತೆ ಶೋಷಣೆ ಮಾಡಿಕೊಂಡು ಆರಾಮವಾಗಿ ಇರಬಹುದಿತ್ತು. ಆದರೆ ನಾನು ಸುಮ್ಮನೆ ಕುಳಿತಿಲ್ಲ. 2A ಮೀಸಲಾತಿ ಆದೇಶದ ಪತ್ರ ಸಿಗೋ ತನಕ ಹೋರಾಟ ಮುಂದುವರಿಯುತ್ತೆ. ಮಂಗಳವಾರ ಮುಖ್ಯಮಂತ್ರಿಗಳು ನಡೆಸಿದ ಸಭೆಯಲ್ಲಿ ಈಗ ಸರ್ಕಾರ ಬಂದಿದೆ. ಅಧಿವೇಶನ ಮುಗಿದ ಬಳಿಕ ಬೆಂಗಳೂರಿಗೆ ಹೋಗಿ ಅಡ್ವೊಕೇಟ್ ಜನರಲ್ ಜೊತೆಗೆ ಚರ್ಚೆ ಮಾಡಿ ನಿಮ್ಮನ್ನ ಕರೆಸಿಕೊಂಡು ಮುಂದಿನ ನಿರ್ಧಾರ ಕೈಗೊಳ್ಳಲಾಗುತ್ತೆ. ಅಲ್ಲಿಯ ತನಕ ಶಾಂತವಾಗಿರಿ ಎಂದು ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಅಲ್ಲಿಯ ತನಕ ಕಾಯೋಣ. ಕಳೆದ 3 ವರ್ಷಗಳಿಂದ ನಾವೆಲ್ಲರೂ ಕೂಡ ಹೋರಾಟಕ್ಕೆ ಸಹಕಾರ ಕೊಟ್ಟಿದ್ದೀರಿ. ಮುಂದೆಯೂ ಕೂಡ ಇದೇ ರೀತಿ ಸಹಕಾರ ನೀಡುವಂತೆ ಕೋರಿದ್ರು. ಹೋರಾಟಕ್ಕೆ ಬೇಕೇ ಬೇಕು. ಪಂಚಮಸಾಲಿ ಎಲ್ಲಿವರೆಗೆ ಹೋರಾಟ, ಪ್ರಾಣವನ್ನಾದರೂ ಕೊಟ್ಟೆವೋ. ಶಿವಶಂಭೋ ಹರ ಹರ, ಶಿವಶಂಭೋ ಹರ ಹರ. ಜೈ ಪಂಚಮಸಾಲಿ, ಜೈ ಪಂಚಮಸಾಲಿ. ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಯನ್ನ ಲಿಂಗಾಯತ ಪಂಚಮಸಾಲಿ ಪರ್ಯಾಯ ನಾಮಗಳಾಗಿರ್ತಕ್ಕಂಥ ಮೈಸೂರು ಪ್ರಾಂತದ ಗೌಡ ಲಿಂಗಾಯತ, ಮಲೆನಾಡಿನ ಮಲೆಗೌಡರು, ಕರಾವಳಿಯ ಗೌಡಿ ಲಿಂಗಾಯತರು, ಕಲ್ಯಾಣ ಕರ್ನಾಟಕದ ದೀಕ್ಷಾ ಲಿಂಗಾಯತ ಎಲ್ಲರಿಗೂ ಕೂಡಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ 2A ಮೀಸಲಾತಿ ಬೇಕು ಅಂತೇಳಿ ನಾವು ನೀವು ಎಲ್ಲರೂ ಕೂಡ್ಕೊಂಡು ಪವಿತ್ರವಾಗಿರ್ತಕ್ಕಂಥ ಕೂಡಲ ಸಂಗಮನಾಥನ ಸನ್ನಿಧಾನದಿಂದ ವಿಧಾನಸೌಧದಲ್ಲಿ ಬಹಳ ದೊಡ್ಡ ಹೋರಾಟ ಮಾಡಿದ್ವಿ. ಒಂದು ಐತಿಹಾಸಿಕವಾದಂಥ ಪಾದಯಾತ್ರೆ ಮಾಡಿ ಕರ್ನಾಟಕ ಸರ್ಕಾರದ ಅಂದಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರಿಗೆ ಒತ್ತಾಯ ಮಾಡುವಂಥ ಕೆಲಸ ನಾವೆಲ್ಲರೂ ಸಹ ಮಾಡಿದ್ದೀವಿ. ಅವತ್ತಿನಿಂದ ಶುರುವಾಗಿರ್ತಕ್ಕಂಥ ಹೋರಾಟ ಇಲ್ಲಿವರೆಗೂ 5 ಹಂತದ ಹೋರಾಟ ನಾವೆಲ್ಲರೂ ಮಾಡಿದ್ವಿ. ಆ 5 ಹಂತದ ಹೋರಾಟ ಮಾಡಿ 6ನೇ ಹಂತದ ಹೋರಾಟ ನಾವೆಲ್ಲ ಕಾಲಿಟ್ಟಿದ್ದೀವಿ. ಇಂಥ ಒಂದು ಹೋರಾಟ ಬಹುತೇಕ ಭಾರತೀಯ ಇತಿಹಾಸದಲ್ಲಿ ಯಾವ ಸ್ವಾಮಿಗಳು ಮಾಡಲಿಕ್ಕೆ ಸಾಧ್ಯವಿಲ್ಲ, ಯಾವ ಸಮಾಜಗಳು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅಷ್ಟೊಂದು ಹೋರಾಟ ಮಾಡಿರ್ತಕ್ಕಂಥ ಕೀರ್ತಿ ಅದು ಪಂಚಮಸಾಲಿ ಸಮಾಜಕ್ಕೆ ಸಲ್ಲುತ್ತೆ. ಅದು ಯಾರಿಂದಪ್ಪ ಅಂದರೆ ನಿಮ್ಮಂಥ ಶ್ರೀಸಾಮಾನ್ಯ ಕಾರ್ಯಕರ್ತರು, ನಮ್ಮೆಲ್ಲ ನಾಯಕರ ನಮ್ಮ ಕರೆಗೆ ಹೋಗೊಟ್ಟು ರೊಟ್ಟಿ ಬುತ್ತಿ ಕಟ್ಕೊಂಡು ಬೆವರು ಸುರಿಸಿ ಕಷ್ಟಪಟ್ಟು ದುಡಿರ್ತಕ್ಕಂಥ ದುಡ್ಡನ್ನು, ಶಕ್ತಿಯನ್ನು, ಪ್ರತಿಭೆಯನ್ನು, ಸಮಯವನ್ನು ತ್ಯಾಗ ಮಾಡಿ ಇವತ್ತು ಕೇವಲ 2 ದಿನದಲ್ಲಿ ಕರೆ ಕೊಟ್ಟಂಥ ಹೋರಾಟಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ನೀವು ಬಂದಿರಪ್ಪ ಅಂತಂದ್ರೆ ನಿಮಗೆ ಸಾವಿರ ಕೋಟಿ ಶರಣಗಳನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಬಂಧುಗಳೇ, ಅವತ್ತಿನ 10 ಲಕ್ಷ ಜನರ ಶಕ್ತಿ ಪ್ರದರ್ಶನ, ಅದಾದ ನಂತರ ಮಲೆ ಮಹದೇಶ್ವರ ಬೆಟ್ಟದಿಂದ ಬಹಳ ದೊಡ್ಡ ಕಲ್ಯಾಣದವರೆಗೆ ನಡೆದಿರ್ತಕ್ಕಂಥ ಹೋರಾಟ, ಅದಾದ ನಂತರ ಶರಣಾರ್ಥಿ ಎನ್ನುವಂಥ ಹೋರಾಟ, ಅದಾದ ನಂತರ ಹಳ್ಳಿಯಿಂದ ಜಿಲ್ಲಾ ಪಂಚಾಯತ್ವರೆಗೆ ಆಗಿರ್ತಕ್ಕಂಥ ಹೋರಾಟ, ಅದೆಲ್ಲ ಮಾಡಿದ ಮೇಲೆ ಸಹ ಸರ್ಕಾರ ಕಿವಿ ಹೊಡೆದೇ ಇದ್ದಾಗ ಕೊನೆ ಗಳಿಗೆಯಲ್ಲಿ ಬೆಳಗಾವಿಯಲ್ಲಿ ಇದೇ ಡಿಸೆಂಬರ್ ತಿಂಗಳು ಕಳೆದ ವರ್ಷ 22ನೇ ತಾರೀಕು ಸುಮಾರು 20 ಲಕ್ಷ ಪಂಚಮಸಾಲಿಗಳನ್ನು ಕೂಡಿಸಿ ಸರ್ಕಾರಕ್ಕೆ ನಾವೆಲ್ಲರೂ ಸಾಕೋತ ಮಾಡಿರ್ತಕ್ಕ ನಿಮಗೆಲ್ಲ ಗೊತ್ತಿರೋ ಸಂಗತಿ. ಬಹುತೇಕ ಅವತ್ತೇ ಮೀಸಲಾತಿ ಸಿಗಬೇಕಾಗಿತ್ತು. ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅವತ್ತು ಖಂಡಿತ ಮೀಸಲಾತಿ ಘೋಷಣೆ ಮಾಡ್ತೀವಿ ಅಂತ ನಮ್ಮೆಲ್ಲ ನಾಯಕರಿಗೆ ಹೇಳಿದ್ರು. ಆ ಮೀಸಲಾತಿ ಇನ್ನೇನು ಸಿಗುತ್ತೇನೋ ಅಂತ ನಂಬಿಕೆಯಿಂದ ನೀವೆಲ್ಲರೂ ಬಂದಿದ್ದೀವಿ. ಕೊಟ್ಟರೆ ಮುತ್ತಿನ ಹಾರ, ಕೊಡದಿದ್ರೆ ಮುತ್ತಿಗೆ ಎನ್ನುವಂಥ ಘೋಷಣೆಯಿಂದ ನೀವೆಲ್ಲರೂ ಸಹ ಬಂದಿರತಕ್ಕಂಥದ್ದು. ಕೊನೆ ಗಳಿಗೆಯಲ್ಲಿ ಅಂದಿನ ಸರ್ಕಾರ ಇಲ್ಲ 1 ವಾರ ಸಮಯ ಕೊಡ್ರಿ ಅಂತಂದ್ರು. ಕೊನೆಗೆ 1 ವಾರದ ನಂತರ ಯಾವ ಸಮಯ ಕೊಡಲಿಲ್ಲ. ನಾವೆಲ್ಲ ನಾಯಕರು ಕೂಡಿ ಚರ್ಚೆ ಮಾಡಿ ಇಲ್ಲ ಬೆಳಗಾವಿ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಸತ್ಯಾಗ್ರಹ ಮಾಡಿದ್ವಿ. 3 ತಿಂಗಳ ಕಾಲ ಸತ್ಯಾಗ್ರಹ ಮಾಡಿದ್ವಿ. ಸತ್ಯಾಗ್ರಹ ಮಾಡಿದ ಸರ್ಕಾರದ ಸಂದರ್ಭದಲ್ಲಿ ಕಾನೂನು ಅಡೆತಡೆ ಎನ್ನುವಂಥ ನೆಪವನ್ನು ಹೇಳಿದಾಗ ನಮ್ಮೆಲ್ಲರ ಧ್ವನಿಯಾಗಿ ಅಂದಿನ ಸರ್ಕಾರದ ಶಾಸಕರಾಗಿರ್ತಕ್ಕಂಥ ಬಸವಂಗ ಪಾಟೀಲ್ ಯತ್ನಾಳ್ ಅವರು ದೆಹಲಿಗೆ ಹೋಗಿ
ಅಂದಿನ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ಈ ಸಮಾಜಕ್ಕೆ ಮೀಸಲಾತಿ ನೀವು ಕೊಡದೆ ಹೋದ್ರೆ ಪಕ್ಷ ಅಧಿಕಾರ ಬರೋದು ಬಹಳ ಕಷ್ಟ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟ ಮೇಲೆ ಕೊನೆಯ ಗಳಿಗೆಯಲ್ಲಿ ಚುನಾವಣಾ ಸಂದರ್ಭದಲ್ಲಿ ನಾವು ಕೇಳಿದ್ದು 15% ಸೇರ್ಪಡೆ ಎಳೆಯ ಮೀಸಲಾತಿ ನಮ್ಮನ್ನು ಸೇರ್ಪಡೆಗೊಳಿಸ್ಬೇಕಂತೇಳಿ. ಆದರೆ ಕೊನೆಯ ಗಳಿಗೆಯಲ್ಲಿ ಸರ್ಕಾರ ಘೋಷಣೆ ಮಾಡಿ 2D ಮೀಸಲಾತಿಯನ್ನು 7% ಕೊಟ್ಟರು. ಎಲ್ಲ ಲಿಂಗಾಯತರು ಕೂಡಿಸ್ಕೊಟ್ರು. ನಾವು ವಿರೋಧ ಮಾಡಲಿಲ್ಲ. ಆಯ್ತು ಬಿಡು ಇಷ್ಟಾರು ಸಿಕ್ತಂತೇಳಿ ಏನೋ ಒಂದು ಸ್ವಲ್ಪ ಸಿಕ್ತು, ಮತ್ತೆ ಸರ್ಕಾರ ಬಂದ ಪ್ರಯತ್ನ ಮಾಡಿದಾಯ್ತಂತೇಳಿ ಕೊನೆಗೆ ಅವ್ರು ಸರ್ಕಾರದವ್ರು ಗೆಜೆಟ್ ನೋಟಿಸ್ ಕೆಲವೇ ದಿನಗಳಲ್ಲಿ ನೀತಿ ಸಂಹಿತೆ ಬಂತು ಅನುಷ್ಠಾನ ಮಾಡಲಿಲ್ಲ. ಅದು ಆ ಸಂದರ್ಭದಲ್ಲಿ ನಮ್ಮ ಸಮಾಜ ಬಂಧುಗಳು ಹಿಂದಿನ ಸರ್ಕಾರದವ್ರು ಇಷ್ಟೆಲ್ಲ ಹೋರಾಟ ಮಾಡಿದ್ರೆ ನಮ್ಗೆ ನ್ಯಾಯ ಸಿಗ್ಲಿಲ್ಲ. ಈ ಸರ್ಕಾರ ಬರ್ತಂತ ತಿಳ್ಕೊಂಡು ನೀವೆಲ್ಲರೂ ಕಾತರಿಂದ ಹೊಸ ಸರ್ಕಾರ ನಂಬಿಕೆ ಇಟ್ಟು ಕೂತ್ಕೊಂಡಿದ್ವಿ. ನಾವೆಲ್ಲ ಸಮಾಜ ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಿಗೆ ಹೋದ ತಕ್ಷಣ ಸಿದ್ದರಾಮಯ್ಯವ್ರು ನಾವು ಏನೂ ಕೇಳಿಲ್ಲ. ಅವ್ರೇನು ತಿಳ್ಕೊಂಡಿದ್ರು, ಸ್ವಾಮೀಜಿಯವರು ಇಬ್ಬರು ಮಂತ್ರಿ ಕೊಟ್ಟೆ, ಇನ್ನಿಬ್ಬರು ಮಂತ್ರಿ ಕೇಳಕ್ ಬಂದ್ರ ಅಂತ ತಿಳ್ಕೊಂಡಿದ್ರು. ನಾವು ಹೇಳಿದ ಮಂತ್ರಿ ಸ್ಥಾನ ಕೇಳಕ್ಕೂ ಬಂದಿಲ್ಲ, ನಿಗಾ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೂ ಕೇಳಕ್ಕೂ ಬಂದಿಲ್ಲ. ನಾವು ಕೂಡಲಿಂದ ಪಾದಯಾತ್ರೆ ಶುರು ಮಾಡೋದು ಪ್ರತಿಜ್ಞೆ ಮಾಡೇವಿ. ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಮಂತ್ರಿ ಸ್ಥಾನಕ್ಕಿಂತ ಮಕ್ಕಳಿಗೆ ಮೀಸಲಾತಿ ಬೇಕಂತ ಘೋಷವಾಕ್ಯದಲ್ಲಿ ಹೋರಾಟ ಮಾಡೇವಿ. ಅದಕ್ಕೋಸ್ಕರವಾಗಿ ನಮಗೆ ಮೀಸಲಾತಿ ಬೇಕು ಅಂತೇಳಿ ವಿಜಯಾನಂದ ಅವರು, ವಿನಯ್ ಕುಲಕರ್ಣಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವಾನಂದ ಪೈ ಎಲ್ಲರೂ ಕೂಡಿ ಮನವಿ ಮಾಡ್ಕೊಂಡಾಗ ಮುಖ್ಯಮಂತ್ರಿ ಇಲ್ಲ, ನಾನು ಈಗ ತಾನೇ ಸರ್ಕಾರ ಬಂದಿದೆ, ಬಜೆಟ್ ಅಧಿವೇಶನ ಜುಲೈ 21 ಮುಗಿಯುತ್ತೆ, ನಾನು ಕೂಡಲೇ ಮೀಟಿಂಗ್ ಕರಿತೀನಿ ಸ್ವಾಮೀಜಿ ಅಂದರು. ಅದಾದ್ಮೇಲೆ ಮೀಟಿಂಗ್ ಕರೀಲಿಲ್ಲ. ಬೆಳಗಾವಿ ಜಿಲ್ಲೆ ಜನ ನನಗೆ ಒತ್ತಡ ಹಾಕಿದ್ರು. ಸ್ವಾಮೀಜಿ ನೀವು ಬೆಳಗಾವಿಯಲ್ಲಿ ಬಂದು ಪ್ರತಿಜ್ಞೆ ಮಾಡಿದಿರಿ, ಹೋರಾಟಕ್ಕೆ ನಾವೆಲ್ಲ ಪಕ್ಷ ಭೇದ ಮರೆತು ಬಂದೇವಿ. ಸರ್ಕಾರದವರು ಯಾವಾಗ ಕೊಡ್ತಾರಪ್ಪ ಅಂದ್ರೆ ಹೋರಾಟ ಮಾಡ್ದಾಗ ಕೊಡ್ತಾರೆ, ಮಾಡ್ದಾಗ ಕೂತ್ಕೊಂಡು ಕೊಡಲ್ಲ, ನೀವು ಹೋರಾಟ ಶುರು ಮಾಡ್ರಿ ಅಂತೇಳಿ ಬೆಳಗಾವಿ ಜಿಲ್ಲೆ ಜನರ ಒತ್ತಾಯಕ್ಕೆ ಮತ್ತೆ ಹೋರಾಟ ಮಾಡಿದ್ವಿ. ಬಹಳ ಜನರ ತಪ್ಪು ಕಲ್ಪನೆ ಇತ್ತು, ಸಿದ್ದರಾಮಯ್ಯನವರು ಕೂಡಲ ಸಮಸ್ಯೆಗಳ ಜೊತೆ ಬಹಳ ಚೆನ್ನಾಗದಾರೆ, ಇವರು ಹೋರಾಟ ಕೈ ಬಿಡ್ತಾರೆ, ಇನ್ನೇನು ಮುಗಿತು ಹೋರಾಟ ಅಂತ ತಪ್ಪು ಕಲ್ಪನೆ ಹಿಡ್ಕೊಂಡಿದ್ರು. ಆದ್ರೆ ನಾವು ಕೂಡಲ ಸಂಘ ಪಾದಯಾತ್ರೆ ಮಾಡ್ಬೇಕಾದ್ರೆ ವಿಜಯಾನಂದ ಅವ್ರು ನಾವು ಪ್ರಮಾಣ ಮಾಡಿದ್ವಿ, ಮೀಸಲಾತಿ ಆದೇಶ ಪತ್ರ ಕೈ ಸಿಗೋವರೆಗೆ ಹೋರಾಟ ಅಂತೇಳಿ. ಆ ಹಿನ್ನೆಲೆ ಒಳಗೆ ಯಾವುದೇ ಮುಖ್ಯಮಂತ್ರಿಗಳು ಬಂದಿರಬಹುದು, ಯಾವುದೇ ಸರ್ಕಾರ ಬಂದಿರಬಹುದು, ನಾನು ಮಾಡುವಂತ ಮೀಸಲಾತಿ ಹೋರಾಟದಲ್ಲಿ ಯಾವುದೇ ತರಕ ನಿಲುವಿನಲ್ಲಿ ಚೇಂಜ್ ಇಲ್ಲ, ಬದಲಾವಣೆ ಇಲ್ಲ. ಮೀಸಲಾತಿ ಸಿಗೋವರೆಗೆ ಹೋರಾಟ. ಮುಖ್ಯಮಂತ್ರಿಗಳು ಎಷ್ಟೇ ಚೆನ್ನಾಗಿರ್ಬೋದು, ಸರ್ಕಾರ ಎಷ್ಟೇ ನಮ್ಮ ಶಾಸಕರ ಅಂಗಜನ ಗೆದ್ದಿರ್ಬೋದು, ಅದು ನಮಗೆ ಬೇಕಾಗಿರ್ತಕ್ಕಂಥದ್ದು 2A ಮೀಸಲಾತಿ. ಅದು ಸಿಗೋವರೆಗೆ ಹೋರಾಟ ತಿಳ್ಕೊಂಡು ಮತ್ತೆ ಹೋರಾಟ ಶುರು ಮಾಡಿದ್ವಿ. ನಾನು ಸಿದ್ದರಾಮಯ್ಯನವ್ರ ಅಂತ ಚೆನ್ನಾಗದ್ರ ತಿಳ್ಕೊಂಡು 12 ಜನ ಶಾಸಕರಿಗೆ ಕೊಟ್ಟೆ ಅಂತ ತಿಳ್ಕೊಂಡು ಆರಾಮಾಗಿ 2D ಮೀಸಲಾತಿ ಸಿಕ್ಕೇತ್ ಬಿಡುವಂತ ನೆಪ ಹೇಳ್ಕೊಂಡು ಕೂಡಲ ಸಮಯದಲ್ಲಿ ಬಂಗಾರ ಮಠ ಕಟ್ಕೊಂಡು ಸುಖವಾಗಿರ್ಬೋದಾಗಿತ್ತು. ನನ್ನ ಋಣ ನಾನು ತಿಸಿದ್ದೀನಿ, 3 ವರ್ಷ ಹೋರಾಟ ಮಾಡಿದ್ದೀನಿ. ಇಷ್ಟೇ ನೆಪ ಮಾಡ್ಕೊಂಡು ಉಳು ಸ್ವಾಮಿಗಳು ಶೋಷಣೆ ಮಾಡ್ತಾರಲ್ಲ, ಹಂಗಷ್ಟು ನೋಡಿ ಶೋಷಣೆ ಮಾಡ್ಕೊಂಡು ನಾನು ಸುಖವಾರ ಮಠದಾಗ ಕೂತ್ಕೋಬೋದಾಗಿತ್ತು. ಇಷ್ಟು ವರ್ಷ ಮಾಡ್ಯಾನಪ್ಪ ಸಾಕು, ನಾನು ಋಣ ತೀಸಿ ಒಂದು ಹಂತಕ್ಕೆ ಹೋರಾಟ ತಂదని ಮುಂದೆ ನೀವು ಮಾಡ್ಕೊಡ್ರಿ ಅಂತೇಳಿ ಅಂಥ ಕೆಲಸನ ಮಾಡೋಕೆ ಹೋಗಲಿಲ್ಲ. ನಾನು ಪ್ರಮಾಣ ಮಾಡಿದ್ದೇನೋ ಮೀಸಲಾತಿ ಅನುಷ್ಠಾನದ ಪತ್ರ ಕೈ ಸಿಗೋವರೆಗೆ ಹೋರಾಟ ಮಾಡೀನಿ, ಯಾವ ಕಾರಣಕ್ಕಿಲ್ಲ ಬ್ಯಾಡ ಅಂತ ತಿಳ್ಕೊಂಡು ಉರಿ ಬಿಸಿನಲ್ಲಿ ಅದು ನಿಪ್ಪಾಣಿಯಿಂದ ಶುರುವಾಗಿರ್ತಕ್ಕಂಥ ಹೋರಾಟ. ಇಷ್ಟಲಿಂಗ ಪೂಜೆ ಮೂಲಕ ರಾಷ್ಟ್ರೀಯ ಧಾರ್ಮಿಕ ಹೋರಾಟ ಮಾಡಿದ್ವಿ. ಆ ಸಂದರ್ಭದಲ್ಲಿ ಬಹಳ ಜನರು ಮಾಧ್ಯಮದ ಪ್ರಶ್ನೆ ಮಾಡ್ತಿದ್ರು, ಹಿಂದಿನ ಸರ್ಕಾರದಲ್ಲಿ ಯಾವ ರೀತಿ ಹೋರಾಟದ ಶಾಸಕರು ಭಾಗವಹಿಸಿದ್ರೆ ಬರ್ತಾ ಇಲ್ಲ ಅಂತ ತಿಳ್ಕೊಂಡು. ಆದರೆ ಅವತ್ತಿನ ಸಂದರ್ಭದಲ್ಲಿ ಸರ್ಕಾರ ಪರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ವಿನಯ್ ಕುಲಕರ್ಣಿ ಅವರು ಬಂದು ಬೆಂಬಲ ಕೊಟ್ಟರು. ಸರ್ಕಾರ ಬರಲಿ, ಅಧಿಕಾರ ಸಿಗಿ, ನಾನು ನಿಮ್ಮ ಜೊತೆಗೆ ಇರ್ತೀನಿ ಸ್ವಾಮೀಜಿ ಅಂತೇಳಿ ಮೊದಲ ಬಾರಿಗೆ ಭರವಸೆ ಕೊಡುವ ಕೆಲಸ ಮಾಡಿದ್ರು. ಅದಾದ ನಂತರ ಬಾಗಲಕೋಟೆ ಜಿಲ್ಲೆ ಹೋರಾಟ ಮಾಡಿದಾಗ ಶಿವಾನಂದ ಪಾಟೀಲ್ ಸಹ ಬಂದು ಬೆಂಬಲ, ಯಾಕಂದ್ರೆ ಶಿವಾನಂದ ಪಾಟೀಲ್ ಹಿಂದೆ ಬೆಂಗಳೂರು ಪಾದಯಾತ್ರೆ ಸಂದರ್ಭದಲ್ಲಿ ನಮಗೆ ಸಹಕಾರ ಕೊಟ್ಟಿದ್ರು. ಅದಾದ ನಂತರ ಶಿವಾನಂದ ಪಾಟೀಲ್ ಬಂದಿಲ್ಲ ಅಂತ ನಮಗೆಲ್ಲ ಇತ್ತು. ಆದ್ರೆ ಅವತ್ತು ಸಹ ಜಮಖಂಡಿ ಬಂದು ಹೋರಾಟಕ್ಕೆ ಬಂದು ಬೆಂಬಲ ಕೊಟ್ಟರು. ಅದಾದ ನಂತರ ವಿಜಯಪುರ ಜಿಲ್ಲೆ ಹೋರಾಟ ಮಾಡಿದಾಗ ಅಲ್ಲಿ ಭಾಗದ ಶಾಸಕರು ಬಂದು ಬೆಂಬಲ ಕೊಟ್ಟರು. ದಾವಣಗೆರೆಯಲ್ಲಿ ಹೋರಾಟ ಶಿವಶಂಕರ್, ಯಾಕೆಂದ್ರೆ ಶಿವಶಂಕರ್ ಸದನ ನಿರ್ಣಯ ಮಾಡಬೇಕು. ನಮ್ಮ 3 ವರ್ಷದ ಹೋರಾಟಕ್ಕೆ ಅನ್ನ ಕೊಟ್ಟವ್ರು ಯಾರಪ್ಪ ಅಂತಂದ್ರೆ CC ಪಾಟೀಲ್ ದವಸದ ಕೊಟ್ಟಿರ್ಬೋದು, ಅನ್ನ ಕೊಟ್ಟವ್ರು ಶಿವಶಂಕರ್. ಅವ್ರು ಚುನಾವಣೆ ಸೋತ ನಮ್ಗೆ ಎಷ್ಟು ಖುಷಿಯಾಗಿತ್ತಪ್ಪ ಅಂದ್ರೆ ಮೀಸಲಾತಿ ಹೋರಾಟದಲ್ಲಿ ಎಲ್ಲರೂ ಗೆದ್ದಿದ್ದು ಒಂದ್ ಕಡೆ ಖುಷಿ. ಆದ್ರೆ 2-3-4 ಜನ ನಮ್ಮ ಸಮಾಜ ದುಡಿದಂಥ ನಾಯಕರು, ಅದು ನಮ್ಮ AB ಪಾಟೀಲ್ರು, ನಮ್ಮ ಶಿವಶಂಕರ್ ಅವರು, ವಿಶ್ವನಾಥ್ ಕೆಲವರು ಸೋತಿದ್ದು ನಮಗೆ ನೋವಾಯ್ತು. ಆದ್ರೂ ಸಹ ಅಷ್ಟೇ ನೋವಿದ್ದು ಶಿವಶಂಕರ್ ಏನ್ ಮಾಡಿದ್ರು, ಅಪ್ಪರೇ ನನಗೆ ಅಧಿಕಾರ ಸಿಗ್ಲಿ ಬಿಡ್ಲಿ, ನಾನು ನಿನ್ನ ಜೊತೆಗೆ ಇಡ್ತೀನಿ ಅಂತೇಳಿ ದಾವಣಗೆರೆ ದೊಡ್ಡ ಹೋರಾಟ ಮಾಡಿ ಈಶ್ವರ ಖಂಡ್ರೆಗೆ ಹಕ್ಕೊತ್ತಾಯ ಮಾಡಿದ್ರು. ಗದಗ ಜಿಲ್ಲೆಯಲ್ಲಿ HK ಪಾಟೀಲ್ ಬಂದು ಬೆಂಬಲ ಕೊಟ್ಟು ಅವ್ರಿಗೆ ಹಕ್ಕೊತ್ತಾಯ ಮಾಡಿದ್ರು. ಕೊಪ್ಪಳ ಜಿಲ್ಲೆಯಲ್ಲಿ ಶಿವರಾಜ್ ತಂಗಡರಿಗೆ ಹಕ್ಕೊತ್ತಾಯ ಮಾಡಿ ಎಲ್ಲ ಮಾಡಿದ ಮೇಲೆ ಸುವರ್ಣ ವಿಧಾನಸಭಾ ಅಧಿವೇಶನ ಶುರುವಾಯಿತು. ನಮ್ಮ ಜನ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ರು, ಅಪ್ಪರೇ ಹಿಂದೆ ಸುವರ್ಣ ವಿಧಾನಸಭಾ ಅಧಿವೇಶನ ನಡೆದಾಗ ಜಗದೀಶ್ ಶೆಟ್ಟರ್ ಇದ್ದಾಗ ಹೋರಾಟ ಮಾಡಿದ್ರಿ, ಯಡಿಯೂರಪ್ಪರಿದ್ದಾಗ ಹೋರಾಟ ಮಾಡಿದ್ರಿ, ಬೊಮ್ಮಾಯವರಿದ್ದಾಗ ಹೋರಾಟ ಮಾಡಿದ್ರಿ, ಸಿದ್ದರಾಮಯ್ಯರಿದ್ದಾಗ ನೀವು ಹೋರಾಟ ಮಾಡಲೇಬೇಕು ಅನ್ನುವಂಥ ಆಗ್ರಹವನ್ನ ಬೆಳಗಾವಿ ಜನ ಹೇಳಿದ್ರು. ಇನ್ನೇನು ಹೋರಾಟ ಮಾಡ್ಬೇಕಂತ ಕರೆ ಕೊಡೋ ಸಂದರ್ಭದಲ್ಲಿ AB ಪಾಟೀಲ್ ಸಲಹೆ ಕೊಟ್ಟರು, ಮೊದಲು ಎಲ್ಲಾ ಶಾಸಕರು ಕರೀರಿ, ಅವ್ರ ಅಭಿಪ್ರಾಯ ಸಂಗ್ರಹ ಮಾಡಿ ಶಾಸಕರ ಜವಾಬ್ದಾರಿ ಕೊಡ್ರಿ ಅಂತ. ಹಾಗಾಗಿ ಎಲ್ಲಾ ಶಾಸಕ ಸಭೆ ಕರೆದಾಗ ಸಚಿವರು 2 ಬಂದಿದ್ರು.
ಆಗ ವಿಜಯನ್ ಕಾಶ್ಯಪ್ನವರು, ಶಿವಾನಂದ ಪಾಟೀಲ್, ಲಕ್ಷ್ಮೀ ಎಲ್ಲರೂ ಚರ್ಚೆ ಮಾಡಿದಾಗ ನಾ CM ಬಳಿಗೆ ಹೋಗಿ ಮನವಿ ಮಾಡ್ತೀವಿ ಅಂದರು. ನಮ್ಮ ಮುಖ್ಯಮಂತ್ರಿಗಳು ಇವರು 2 ಸರಿ ಅವ್ರ ಬಾಗಿಲಿಗೆ ಹೋದ್ರು, ಇಲ್ಲ ನಾನು ಬೆಂಗಳೂರಿಗೆ ಕರಿತೀನಿ ಬೇಡ ಅಂತಂದ್ರು. ಅದು ಬಹಳ ತೀವ್ರತರವಾಗಿರ್ತದೆ ಚರ್ಚೆ ಆಯಿತು. ಇನ್ನೇನೋ ಹೋರಾಟ ಕೈ ಬಿಟ್ಟರೆ ಸ್ವಾಮಿಗಳು ಮಾಡಲಿ ನೋಡಪ್ಪ, ನೀವು ತಪ್ಪು ತಿಳ್ಕೊಂತೀರಿ. ಹೋರಾಟ ಕರೆ ಕೊಡ್ಬೇಕಪ್ಪ ಅಂದರೆ ಶಾಸಕರು ಮನವೊಲಿಸಕ್ಕೆ ಪ್ರಯತ್ನ ಮಾಡಕತ್ತೆ. ಸಮಯ ಕಡಿಮೆ ಇತ್ತು, 14 ತಾರೀಕು ಮುಕ್ತಾಯ ಆದರೆ ಇದೊಂದು ಅವಕಾಶ ತಪ್ಪಿದ್ರೆ ಇನ್ನೇನೋ ಅವ್ರು ಮಾಡೋದು ತಿಳ್ಕೊಂಡು ಹೋರಾಟ ಕರೆ ಕೊಟ್ಟೆ. ಬಹುತೇಕ ಅವತ್ತನ್ನ ಯಾರನ್ನೂ ಕೇಳಕ್ಕೆ ಹೋಗಿಲ್ಲ. ಶಿವಾನಂದ ಪಾಟೀಲ್ ಇವರು, ವಿನಯ್ ಕುಲಕರ್ಣಿ ಕೇಳಿದ್ವಿ, BR ಪಾಟೀಲ್ ಕೇಳಿದ್ವಿ ಹೆಂಗೆ ಮಾಡ್ಬೇಕ್ರಿ ಅಂತೇಳಿ. ಅಪ್ಪವರೇ ಮತ್ತೆ ನೀವು ನಿರ್ಧಾರ ತೆಗೆದುಕೊಡ್ರಿ, ನೀವು ಒತ್ತಡ ಹಾಕ್ರಿ, ಖಂಡಿತ CM ಸ್ಪಂದಿಸ್ತಾರೆ ಅಂತೇಳಿ. ಒತ್ತಡ ಹಾಕಿದ್ಮೇಲೆ ಮತ್ತೆ ಜನ ಕೂಗಾಡಕ್ಕೆ ಶುರು ಮಾಡ್ಬೋದು. ಈ ಸರ್ಕಾರಕ್ಕೆ ಒತ್ತಡ ಹಾಕಪ್ಪ, ನಮ್ಮ ಶಾಸಕರು ಪ್ರಯತ್ನ ಮಾಡ್ತಾರೆ, ಜೊತೆಯಲ್ಲಿ ಬಸವನಗೌಡರು ಮನವೊಲಿಸ್ರಿ, ಅವ್ರನ್ನೂ ಕರೆ ತಂಬರ್ರಿ, ಹಿಂದೆ ಹೊರಡು ದುಡ್ದಾರೆ, ಅವ್ರ ಮುಖಾಂತರ ಒತ್ತಡ ಹಾಕೊಂಡು ಅಂದಾಗ ನಾನೇ ಸ್ವತಃ ಅವ್ರ ಮನೆ ಬಾಗಿಲಿಗೆ ಹೋಗಿ ಮನವಿ ಮಾಡ್ಕೊಂಡಾಗ ಅವರು ಬಂದು ಒತ್ತಡ ಹಾಕಿದ್ರು ಸರ್ಕಾರಕ್ಕೆ. ಇದೆಲ್ಲರ ಪರಿಣಾಮ ನಿನ್ನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಚರ್ಚೆ ಮಾಡ್ತಾರೆ. ಆ ಮೀಟಿಂಗ್ನ ವಿಚಾರ ನಮ್ಮ ಮಾಧ್ಯಮದಲ್ಲಿ ಬಹಿರಂಗಗೊಳಿಸಿಲ್ಲ. ಇವತ್ತು ನಾನು ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದ್ರು, ಇಲ್ಲ ನಾನು ಈಗ ತಾನೇ ಸರ್ಕಾರ ರಚನೆ ಆಗೈತಿ, ನಾನು ಹೋದ ತಕ್ಷಣ ಅಡ್ವೊಕೇಟ್ ಜನರಲ್ ಮುಖಾಂತರವಾಗಿ ಸಲಹೆ ತೆಗೆದುಕೊಳ್ತೀನಿ, ಅವ್ರ ಸಲಹೆ ಪಡ್ಕೊಂಡು ನಿಮ್ಮನ್ನು ಕರ್ಕೊಂಡು ಮತ್ತೊಂದು ಮೀಟಿಂಗ್ ಮಾಡ್ತೀನಿ, ನನಗೆ ಅಲ್ಲಿಯವರು ಅವಕಾಶ ಕೊಡ್ರಿ ಸ್ವಾಮೀಜಿ ಅಂದರು. ನಮ್ಮ ಸಿದ್ದು ಸೌದಿ ಅವರು, ಇಲ್ಲ ನಿಮ್ಮ ಭರವಸೆ ಕೊಡ್ರಿ ಅಂದರು. ನಾನು ಮೀಟಿಂಗ್ ಕರೆಗೆ ಅವ್ರು ಭರವಸೆ ಕೊಡಲ್ಲ ಸ್ವಾಮೀಜಿ, ಈಗಲೇ ಹೋಗ್ತೀನಿ ಅಂತೇಳಿ. ನಮ್ಮ ಹೋರಾಟಗಾರ ಏನಂದ್ರು, ಯಾವ ದಿನಾಂಕದಲ್ಲಿ ಘೋಷಣೆ ಮಾಡ್ತೀರಿ ಹೇಳ್ರಿ, ನೀವು ಮೀಟಿಂಗಲ್ಲಿ ಯಾವಾಗ ಕರಿತೀರಿ? ಹಂಗೆ ಹೇಳೋಕ್ಕಾಗಲ್ಲ, ನಾನು ಹೋದ ತಕ್ಷಣ ನನ್ನ ನಂಬರ್ ಏನು ಅಂತ ಮಾತನಾಡಿದಾಗ ಏನು ಮಾಡಬೇಕು ಜನರಿಗೆ ಕರೆ ಕೊಟ್ಟೆ ಬಂದಾಗ ಎಲ್ಲರೂ ಸಹ ಚರ್ಚೆ ಇಲ್ಲ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋಕ್ಕೆ ಮುಂಚಿತವಾಗಿ ಚೆನ್ನಮ್ಮ ಸರ್ಕಲ್ ಧರಣಿ ಮಾಡ್ತೇವಲ್ಲ, ಅಲ್ಲಿ ಸರ್ಕಾರ ಪರ ಸಚಿವರು ಶಾಸಕರು ಬರಲಿ, ಅವ್ರು ಏನು ಸಲಹೆ ಕೊಡ್ತಾರೆ ಸಭೆಗೆ ಹೇಳಿ, ಸಭೆಗೆ ಹೇಳಿದ ಮೇಲೆ ಸರ್ಕಾರದ ಅವಕಾಶ ಕೊಟ್ಟಿದ್ದನ್ನು ಗಮನಿಸಿ ನಾವು ಏನು ಧರಣಿಯನ್ನು ಇಲ್ಲೇ ಸಮರ್ಪಗೊಳಿಸ್ಬೇಕು, ಇನ್ನಷ್ಟು ಒತ್ತಡ ಮಾಡಲಿಕ್ಕೆ ವಿಧಾನಸೌಧದಲ್ಲಿ ಚರ್ಚೆ ಮಾಡೋಣ, ಅಲ್ಲಿವರೆಗೂ ಏನು ತೀರ್ಮಾನ ತೆಗೆದುಕೊಳ್ಬೇಡ ಅಂತೇಳಿ ನಾವಿಬ್ಬರು ಸಹ ಮಾಧ್ಯಮದಲ್ಲಿ ನಾವು ವಿಜಯನಗರ ಮಾಧ್ಯಮದ ಮನೆ ಮೂಲಕ ಇಲ್ಲಿ ಬಂದೇವೆ. ಈ ಹೋರಾಟಕ್ಕೆ 2 ದಿನದಲ್ಲಿ ಭಾಳ ವಿಚಿತ್ರ ಅಂದರೆ, ನಾನು ಅದಕ್ಕೆ ಹೇಳ್ತೇನೆ, ಕೂಡಲ ಸಂಗಮ ಪಂಚಮಸಾಲಿಗಳಿಗೆ ಧಾರ್ಮಿಕ ರಾಜಧಾನಿ ಆದರೆ ಪಂಚಮಸಾಲಿಗಳ ರಾಜಕೀಯ ರಾಜಧಾನಿ ಆದಪ್ಪ ಅಂದರೆ ಬೆಳಗಾವಿ ಜಿಲ್ಲೆ ಅಂತ ಹೇಳಿ ಇಚ್ಛೆ ಪಡ್ತೇನೆ. ಬೆಳಗಾವಿ ಜಿಲ್ಲೆಯ ಜನತೆ ಎಷ್ಟು ಬೆಂಬಲ ಕೊಟ್ಟಿರೋ ಬರೀ 2 ದಿನದಲ್ಲಿ. ನಾ ಯಾವ ತಾಲೂಕು ಹೋಗಿಲ್ಲ, ಯಾವ ಜಿಲ್ಲೆಗೆ, ಕೇವಲ ವಾಟ್ಸಪ್ನಲ್ಲಿ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ವಾಲಂಟಿಯರ್ ನೀವು ಬಂದ್ರಿ. ನಮಗೆ ಮೊನ್ನೆ ಕರೆ ಕೊಡಬೇಕಾದ್ರೆ ಬರಗಾಲ ಐತಿ, ನೀವು ಆಗಲೇ ಕರೆ ಕೊಡೋಕ್ಕಾಗಲ್ಲ, ಈಗಾಗಲೇ 10 ಲಕ್ಷ ಬೆಂಗಳೂರಿಗೆ ಬಂದಿರಿ, 20 ಲಕ್ಷ ಬೆಂಗಳೂರು ಬಂದಿರಿ, 3 ವರ್ಷ ಹೋರಾಟಕ್ಕೆ ಬೆಂಬಲ ಕೊಟ್ಟಿರಿ, ನಾನು ಒತ್ತಾಯ ಮಾಡೋಕೆ ಆಸಕ್ತಿ ಬರ್ರಿ ಅಂತ ಕರೆ ಕೊಟ್ರಿ. ಆದರೂ ನೀವೆಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ನಾಯಕರುಗಳು ಬರ್ತಾರೆ, ಎಲ್ಲ ಊರುಗಳು ಬರ್ತವೆ, ಹೋಗ್ಬೇಕು ಅಂತೇಳಿ ಅಭಿಮಾನದಿಂದ ಇಷ್ಟೊಂದು ಸಂಖ್ಯೆಯಲ್ಲಿ ಕೇವಲ ಒಂದು ಫೋನ್ ಕರೆಗೆ ನೀವೆಲ್ಲ ಬಂದಿರತಕ್ಕಂಥದ್ದನ್ನು, ನಿಮ್ಮ ಅಭಿಮಾನವನ್ನು, ನಿಮ್ಮ ನಿಷ್ಠೆಯನ್ನು ಎಂದೂ ಮರಲಿಕ್ಕೆ ಸಾಧ್ಯವಿಲ್ಲ. ಆ ದೃಷ್ಟಿಯಲ್ಲಿ ನಾನು ಸರ್ಕಾರದ ಸಚಿವರಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಶಿವಾನಂದ ಪಾಟೀಲ್ ಬಂದ್ದಾರೆ, ಅವರು ನಿಮ್ಮೆಲ್ಲರೂ ಉದ್ದೇಶಿಸಿ ಮಾತಾಡ್ತಾರೆ, ಕೊನೆ ಬಸವನಗೌಡರು ಮಾತಾಡ್ತಾರೆ, ಏನು ತೀರ್ಮಾನ ಮಾಡ್ಬೇಕಂತ. ಈಗ ನಾವೆಲ್ಲ ಧರಣಿ ಇಲ್ಲಿ ಕೂತ್ಕೊಂಡಿದ್ದೀವಿ, ಸರ್ಕಾರ ಏನು ಹೇಳುತ್ತೆ ಕೇಳೋಣ, ಕೇಳಿ ಅವರು ಸಲಹೆ ತೆಗೆದುಕೊಂಡು. ಯಾಕಂದರೆ ಹಿಂದೆ ನಾನು ಪ್ರತಿಜ್ಞಾ ಪಂಚಾಯತ್ ಅಭಿಯಾನ ಶುರು ಮಾಡಿದಾಗ ವಿಧಾನಸೌಧ ಮುಂದೆ ಧರಣಿ ಮಾಡೋ ಸಂದರ್ಭದಲ್ಲಿ ಬೊಮ್ಮಾಯಿ ಅವರು ನಮ್ಮೆಲ್ಲರೂ ಅವ್ರ ಮನೆಗೆ ಕರೆಸ್ಕೊಟ್ರು. ಒಂದು 3 ತಿಂಗಳು ಟೈಮ್ ಕೊಡ್ರಿ ಅಂತಂದಾಗ ಇಂದಿನ ಬೊಮ್ಮಾಯಿ ಸರ್ಕಾರಕ್ಕೂ ನಾವು ಅವಕಾಶ ಕೊಟ್ಟು ನಾನು ಸತ್ಯಾಗ್ರಹ ಕೂತ್ಕೊಂಡಿಲ್ಲ, ಬೊಮ್ಮಾಯಿ ನಂಬಿಕೆ ಇಟ್ಕೊಂಡು. ಹಿಂಗೆ ಅನೇಕ ರೀತಿಯಾಗಿರ್ತಕ್ಕಂಥ ಎಲ್ಲ ಕೊಡ್ರಿ, ನಿಮ್ಮ ನಾಯಕ ಕಾಣ್ಬೇಕು ಕೂಡ ಎಲ್ಲ ಕೊಡ್ರಿ. ಹಾಗಾಗಿ ಇವತ್ತಿನ ಸಂದರ್ಭದಲ್ಲಿ ಏನು ಮಾಡ್ಬೇಕು ಅನ್ನೋಂಥ ಚರ್ಚೆ ಇವತ್ತು ಆರಂಭವಾಗ್ತಿದೆ. ನೀವೆಲ್ಲರೂ ತಾಳ್ಮೆಯಿಂದ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಧರಣಿ ಮುಗಿಯುತ್ತೆ. ಸರ್ಕಾರ ಪರವಾಗಿ ಸಚಿವರು ಬಂದ್ದಾರೆ, ಶಿವಾನಂದ ಪಾಟೀಲ್, ಲಕ್ಷ್ಮೀ ಹೆಬ್ಬಾಳ್ಕರ್, ನಮ್ಮ ವಿಜಯನ್ ಕಾಶ್ಯಪ್ನವರು, ವಿನಯ್ ಕುಲಕರ್ಣಿ ಅವರು, ಅಶೋಕ್ ಮನಗೂಡಿ ಅವರು ಎಲ್ಲರೂ ಬಂದ್ದಾರೆ, ಅವ್ರು ತಿಳಿಸ್ತಾರೆ. ಆಮೇಲೆ ಹೋರಾಟ ಸಮಿತಿ ಅಧ್ಯಕ್ಷ ಬಸವನಗೌಡ ಪಾಟೀಲ್ ಅವರು ಮಾತಾಡ್ತಾರೆ. ಕೊನೆ ನಾನು ಹೇಳ್ತೀನಿ, ಅಲ್ಲಿವರೆಗೂ ಒಬ್ಬರು ಸಹ ಮಿಸ್ ಕೇಳಬೇಡ್ರಿ, ನಾನು ನೀವು ಹೇಳ್ದಂಗೆ ಕೇಳ್ತೀನಿ ನೀವು. ಯಾಕಂದರೆ ಇವತ್ತು ನಾನು ಯಾರು ಸಹ ಪ್ರತ್ಯಕ್ಷ ದೇವರು ನೋಡಿಲ್ಲ. ನಮ್ಮ ನಿಜವಾದ ದೇವರು ಯಾರಪ್ಪ ಅಂದರೆ ಈ ಮೀಸಲಾತಿ ಹೋರಾಟಕ್ಕೆ ತನು ಮನದನಿಂದ ಬೆಂಬಲ ಪಟ್ಟಂತ ನಿಮ್ಮಂಥ ಶ್ರೀಸಾಮಾನ್ಯ ನನ್ನ ಪಾಲಿನ ದೇವರು. ಹಾಗಾಗಿ ಯಾವ ಕಾರಣಕ್ಕೂ ನಿಮಗೆ ಮನಸ್ಸಿಗೆ ನೋವಾಗದ ರೀತಿಯಲ್ಲಿ, ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಾಗೆ, ಶಾಸಕರುಗಳಿಗೂ ಮುಜುರಾಗೋ ರೀತಿಯಲ್ಲಿ ಒಂದು ತೀರ್ಮಾನ ನಾವೆಲ್ಲರೂ ತೆಗೆದುಕೊಂಡು ಸರ್ಕಾರಕ್ಕೆ ನಾವೇನು ಸಂದೇಶ ಕೊಡ್ಬೇಕು ಅನ್ನೋದನ್ನು ಇವತ್ತು ತಿಳಿಸ್ತೀವಿ. ಆಗ ಎಲ್ಲರೂ ತಾಳ್ಮೆ ಕೂತ್ಕೊಳ್ಳೋದು ಕೇಳ್ತಾ, ಈಗ ಸರ್ಕಾರದ ಪರವಾಗಿ ಮೊದಲ ಬಾರಿ ಸರ್ಕಾರದ ಪರವಾಗಿ ಆರಂಭದಲ್ಲಿ ಸಚಿವರಾಗಿರ್ತಕ್ಕ ಶಿವಾನಂದ ಪಾಟೀಲ್ರು ಮಾತಾಡಿ, ಆಮೇಲೆ ಉಳಿದವರು ಮಾತಾಡಿ, ಕೊನೆ ಬಸವನಗೌಡರು ಮಾತಾಡಿ, ಕೊನೆ ನನ್ನ ಅಂತಿಮ ನಿರ್ಧಾರವನ್ನು ತಿಳಿಸ್ತೀನಿ. ನೀವೆಲ್ಲ ಯಾರು ಸಹ ನೋಡ್ರಿ, ಬಂದಂಥವ್ರು ಎಲ್ಲರೂ ಹೋರಾಟ ದುಡ್ದಂಥವ್ರು, ಯಾರ ಮೇಲೆ ಯಾರಿಗೆ ಅಪನಂಬಿಕೆ ಬೇಡ, ಅವಿಶ್ವಾಸ ಬೇಡ. ಎಲ್ಲರೂ ಕಾಲಾನುಕ್ರಮದಲ್ಲಿ ಸಂದರ್ಭ ತಕ್ಕಾಗೆ ಕೆಲವೊಂದು ಪರಿಸ್ಥಿತಿಗೆ ಅನುಗುಣವಾಗಿ ಕೆಲವರು ಉಗ್ರ ಮಾತಾಡ್ದಿರ್ಬೋದು, ಕೆಲವು ಶಾಂತ ಮಾತು. ಒಟ್ಟಾರೆ ಉದ್ದೇಶ ನ್ಯಾಯ ಸಿಗಬೇಕನ್ನುವಂಥದ್ದು. ಈಗ ಮೊದಲನೇದಾಗಿ ಸರ್ಕಾರದ ಪರವಾಗಿ ಬಂದಿರತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡಿ ಅಂತೇಳಿ ಈ ಮೂಲಕವಾಗಿ ಅವ್ರ ಸರ್ಕಾರ ಇಲ್ಲೇ ಬರಲಿ ಮೇಡಮ್, ಇಲ್ಲೇ ಬಂದ್ಬಿಡ್ರಿ ಸರ್ಕಾರ ಪರವಾಗಿ
ನೀವೆಲ್ಲ ಕೂತ್ಕೊಳ್ರಿ, ನೀವು ಕಾಣ್ಬೇಕಲ್ಲ, ನೀವೆಲ್ಲ ಕೂತ್ಕೊಳ್ರಿ. ಎಲ್ಲಾರು ಕೂಡ್ಬೇಕಂತ ನೋಡ್ರಿ. ಬಸವನಗೌಡರು, ವಿಜಯಾನಂದ ಅವರು ವಿನಯ್ ಹೇಳಕತ್ತಾರೆ, ನೀವೆಲ್ಲ ಕುತ್ಕೊಳ್ದವ್ರು ಅವ್ರು ಯಾರು ಮಾತಾಡಲ್ಲ ಅಂತ. ಕೂಡ್ರಿ, ಎಲ್ಲ ಕೂಡ್ರಿ, ಎಲ್ಲ ಕೂಡ್ರಿ. ಹಿಂದ್ಗಡೆ ನಿಂತಂತ ಕೂಡ್ರಿ. ನೀವೆಲ್ಲ ಕೂತ್ಕೊಳ್ರಿ, ಒಂದ್ ನಿಮಿಷ ಎಲ್ಲಾರು ಕೂತ್ಕೊಳ್ರಿ. ಈಗ ಸರ್ಕಾರದ ನಿಲುವುಗಳನ್ನ ನಾವು ಬರುವವರೆಗೆ ಭಾವನೆಗಳು ಸ್ಪಂದಿಸಬೇಕಾಗತ್ತೆ. ಕಾರ್ಯಕರ್ತ ಭಾವನೆ ಎಲ್ಲರೂ ಶಾಂತ ಕೂತ್ಕೊಳ್ರಿ, ಎಲ್ಲ ಕೂಡ್ರಿ. ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ, ಪಂಚಮಸಾಲಿ ಜಗದ್ಗುರುಗಳು ಕಳೆದ 3 ವರ್ಷಗಳಿಂದ ರಾತ್ರಿ ಹಗಲು ಎನ್ನದೆ ಅವಿರತವಾಗಿ ಹೋರಾಡ್ತಾ ಇದ್ದಾರೆ. ದೇಶಕ್ಕೆ ಸ್ವಾತಂತ್ರ್ಯ ಸಿಗಲು ಕೂಡ ಸುದೀರ್ಘ ಹೋರಾಟ ನಡೆದಿದೆ. ಏನನ್ನಾದರೂ ಪಡೆಯಬೇಕಾದ್ರೆ ನಾವು ಹೋರಾಟ ಮಾಡಿಯೇ ಪಡೆಯಬೇಕಾಗಿದೆ. ಹೋರಾಟ ನಮ್ಮ ರಕ್ತದಲ್ಲೇ ಬಂದಿದೆ. ನಾವು ಪಂಚಮಸಾಲಿ ಮಂತ್ರಿಗಳು ಹಾಗೂ ಶಾಸಕರು ಹಲವು ಬಾರಿ ಸಿಎಂ ಭೇಟಿಯಾಗಿದ್ದೇವೆ. ನಿನ್ನೆ ಕೂಡ ಭೇಟಿಯಾಗಿ ಮಾತನಾಡಿದ್ದೇವೆ. ಮುಂದಿನ ವಾರದೊಳಗಾಗಿ ಹಿಂದುಳಿದ ವರ್ಗಗಳ ಆಯೋಗದ ಜೊತೆ ಚರ್ಚೆ ಮಾಡಿ ಪಂಚಮಸಾಲಿ ಪ್ರಮುಖರ ಜೊತೆ ಕರೆಯುವುದಾಗಿ ಸಿಎಂ ಹೇಳಿದ್ದಾರೆ. ನಾವು ಯಾರ ಪಾಲನ್ನು ಕೇಳ್ತಾ ಇಲ್ಲ, ಬೇರೆಯವರಿಗೆ ಕೊಡಲು ನಮ್ಮ ಅಭ್ಯಂತರವಿಲ್ಲ. ನಮಗೆ ನ್ಯಾಯಯುತವಾಗಿ ಸಿಗಬೇಕಾದದ್ದು ಮಾತ್ರ ಕೇಳ್ತಾ ಇದ್ದೇವೆ. ನಾವು ನ್ಯಾಯ ಸಿಗೋ ತನಕ ಶಾಂತಿಯುತವಾಗಿ ಹೋರಾಟ ಮಾಡೋಣ. ಸಮಾಜದ ಮಗಳಾಗಿ ನಾನು ಹೋರಾಟದಲ್ಲಿ ಹಿಂದಿನಿಂದಲೂ ಭಾಗವಹಿಸ್ತಾ ಬಂದಿದ್ದೇನೆ. ಮುಂದೆಯೂ ಕೂಡ ಹೋರಾಟದಲ್ಲಿ ಇರ್ತೇನೆ. ನಮಗೆ ಖಂಡಿತ ಜಯ ಸಿಗುವ ವಿಶ್ವಾಸವಿದೆ ಎಂದರು. ಕಳೆದ 3 ವರ್ಷದಿಂದ ನಮ್ಮ ಪಂಚಮಸಾಲಿ ಜಗದ್ಗುರುಗಳಾದಂತ ಶ್ರೀ ಜಯಮೃತ್ಯುಂಜಯ ಸ್ವಾಮೀಜಿಗಳಿಗೆ ಮೊದಲನೇದಾಗಿ ನಾನು ಅವರ ಪಾದಗಳಿಗೆ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ, ಕಳೆದ 3 ವರ್ಷದಿಂದ ಅವಿರತವಾಗಿ ಸಮಾಜಕ್ಕೆ, ಸಮಾಜದ ಬಂಧು ಬಾಂಧವರಿಗೆ ಮೀಸಲಾತಿಯನ್ನ ಕೊಡಿಸಬೇಕು ಅಂತ ಹೇಳಿ ರಾತ್ರಿ ಹಗಲಿ ಸಮಾಜಕ್ಕೋಸ್ಕರ ಬಹಳಷ್ಟು ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೀತಾ ಇದೆ. ಪಕ್ಷಾತೀತವಾಗಿ ಇವತ್ತು ಸರ್ಕಾರಗಳು ಬರ್ತವೆ, ಸರ್ಕಾರಗಳು ಹೋಗ್ತಾರೆ, ಮಂತ್ರಿಗಳಾಗ್ತಾರೆ, ಬೇರೆ ಮಂತ್ರಿಗಳು ಬರ್ತಾರೆ. ಆದ್ರೆ ನಮ್ಮ ಮೂಲ ಉದ್ದೇಶ, ನಮ್ಮ ಮೂಲ ಏನು 2A ಒಂದು ಮೀಸಲಾತಿಯ ಹೋರಾಟ ಇದೆ. ಅದು ಇವತ್ತು ನಾನು ಹೇಳಬೇಕು ವಿಚಾರವನ್ನ ಅಂತಂದ್ರೆ, ಒಂದು ಕಾಲಮಟ್ಟಕ್ಕೆ, ಒಂದು ಕಾಲಘಟ್ಟಕ್ಕೆ ಬಂದು ನಿಂತ್ಕೊಂಡಿದೆ. ನಮ್ಮ ದೇಶಕ್ಕೆ ಸ್ವತಂತ್ರ ಸಿಗಬೇಕಾದ್ರೆ 3 ವರ್ಷ ಹೋರಾಟ ಮಾಡೋದು. ಯಾವುದೇ ಹೋರಾಟ ಇರಲಿ, ಯಾವುದೇ ಸರ್ಕಾರ ಇರಲಿ, ಅದು ತತ್ಕ್ಷಣಕ್ಕೆ ಏನು ಸಿಗೋದಿಲ್ಲ ಬಂಧುಗಳೇ. ಅದರಲ್ಲೂ ಪಂಚಮಸಾಲಿಗಳಿಗಂತರೂ ನಾವು ಹೋರಾಟ ಮಾಡಿನೇ, ನಾವು ಏನಾದ್ರೂ ಪಡ್ಕೊಳ್ಬೇಕಾದ್ರೆ ನಾವು ಹೋರಾಟ ಮಾಡಿನೇ ಪಡ್ಕೊಳ್ಬೇಕು. ಇದು ನಮ್ಮ ರಕ್ತದಲ್ಲಿದೆ. ನಮ್ಮ ತಾಯಿ ಚೆನ್ನಮ್ಮನ ರಕ್ತ ನಮ್ಮ ಮೈಯ ಎಲ್ಲರ ರಕ್ತದಲ್ಲಿದೆ. ಹೋರಾಟ ಮಾಡೋಣ, ಶಾಂತಿಯಿಂದ ನಮ್ಮ ಬೇಡಿಕೆಯನ್ನ ಇಡೋಣ. ನಮ್ಮ ಸರ್ಕಾರದ ನನ್ನ ಸಹೋದ್ಯೋಗಿಗಳು, ಸಹೋದರರಾದಂತಹ ಶಿವಾನಂದ ಪಾಟೀಲ್ ಅನ್ನನವರು, ವಿಜಯಾನಂದ ಕಾಶ್ಯಪ್ನವರು, ವಿನಯನಂದ ಕುಲಕರ್ಣಿ ಅವರು, ಅಶೋಕಣ್ಣನು ಕೂಡ ಬಂದಿದ್ದಾರೆ. ಇನ್ನೂ ಅನೇಕ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು, ಮಂತ್ರಿಗಳು, ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಷ್ಟೇ ಅಲ್ಲ, ಮುಂಚೆಯಿಂದಲೂ ಯಾವತ್ತು ಈ ಒಂದು ಹೋರಾಟಕ್ಕೆ ಚಾಲನೆ ಸಿಕ್ತು ಅವತ್ತಿನಿಂದ ಇವತ್ತಿನವರೆಗೂ ನಾವು ಹೇಳ್ಕೊಂಡೇ ಬಂದಿದ್ದೀವಿ. ನಾನು ಒಂದು ವಿಚಾರವನ್ನ ಅತ್ಯಂತ ಸ್ಪಷ್ಟ ಮಾತುಗಳಲ್ಲಿ ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಮುಂಚೆನೂ ಹೋರಾಟದಲ್ಲಿ ಸಮಾಜದ ಮಗಳಾಗಿ ಭಾಗವಹಿಸಿದ್ದೀನಿ. ಇವತ್ತು ಸರ್ಕಾರದಲ್ಲಿ ಮಂತ್ರಿ ಆಗಿರ್ಬೋದು, ಅದ್ರ ಸಮಾಜ ಅಂದ ತಕ್ಷಣ ನನ್ನ ಮಗಳಾಗಿ ಹೋರಾಟದಲ್ಲಿ ನಾನು ಖಂಡಿತವಾಗ್ಲೂ ಭಾಗವಹಿಸ್ತೇನೆ. ಮತ್ತು ನಮಗೆ 2A ಮೀಸಲಾತಿ, ನಿನ್ನೆ ನಾವು ಒಂದು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವೆಲ್ಲರೂ ಸೇರ್ಕೊಂಡು ಪಕ್ಷಾತೀತವಾಗಿ ಎಲ್ಲರೂ ಯತ್ನಾಳಣ್ಣನವರು ಹಿಡ್ಕೊಂಡು ಬಿಜೆಪಿಯಲ್ಲಿ ಇರುವಂತ ಅನೇಕ MLAಗಳು ಕೂಡ ಒಂದು ನಿಯೋಗದಲ್ಲಿ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಮ್ಮ ಪ್ರಸ್ತಾವನೆಯನ್ನ ಇಟ್ಟಾಗ ಶಿವಶಂಕರಣ್ಣ ಕೂಡ ಇದ್ರು. ಅಂತ ಸಂದರ್ಭದಲ್ಲಿ ಬಹಳಷ್ಟು ಆಸಕ್ತಿಯಿಂದ ನಮ್ಮ ಮಾತನ್ನ ಕೇಳಿದಾಗ ನಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ. 1 ವಾರದಲ್ಲಿ ಏನು ನಮ್ಮ ಸ್ವಾಮೀಜಿಗಳು ಹೇಳಿದ್ರು, AGM ಕರೆದು ಚರ್ಚೆ ಮಾಡಿ, ಹಿಂದುಳಿದ ಆಯೋಗದ ಅಧ್ಯಕ್ಷರನ್ನ ಕರೆದು ಚರ್ಚೆ ಮಾಡಿ 1 ವಾರ 2 ವಾರದ ಒಳಗಡೆ ಮತ್ತೆ ನಮ್ಮ ನಿಯೋಗದ ಒಂದು ಮೀಟಿಂಗ್ ಅನ್ನ ಕರಿತೀನಿ ಅನ್ನುವಂತ ಭರವಸೆಯನ್ನ, ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಸ್ವಾಮೀಜಿಗಳಿಗೆ ಮತ್ತು ನಮ್ಮ ನಿಯೋಗಕ್ಕೆ ಕೊಟ್ಟಿದ್ದಾರೆ. ನಾವಂತರೂ ಹೋರಾಟವನ್ನ ಕೈ ಬಿಡುವಂತ ಪ್ರಶ್ನೆ ಇಲ್ಲ. ಇಲ್ಲಿ ಯಾರೋ ಅಣ್ಣ ಹೇಳ್ತಾ ಇದ್ರು,
ಬರೀ ನಾವು ಇದನ್ನೇ ಕೇಳೋದಾಯ್ತು ಅಂತ ನಮಗೆ ಎಲ್ಲಿವರೆಗೆ ನ್ಯಾಯ ಸಿಗೋದಿಲ್ಲ ಅಲ್ಲಿವರೆಗೆ ನಾವು ಗಾಂಧೀಜಿಯ ಸತ್ಯಾಗ್ರಹ ಶಾಂತಿಯಿಂದ ಯಾವ ರೀತಿ ನಾವು ಮಾಡಿದ್ವಿ ಆ ರೀತಿ ನಾವು ಮಾಡಲೇಬೇಕಾಗುತ್ತೆ. ನಾವು ನ್ಯಾಯವನ್ನ ಪಡೆದುಕೊಳ್ಳೇಬೇಕಾಗುತ್ತೆ. ನಾವು ಯಾವ ಸಮಾಜದ ವಿರೋಧಿಗಳಲ್ಲ, ಯಾವ ಸಮಾಜದ ಮಕ್ಕಳನ್ನು ಕೂಡ ನಾವು ಕೇಳ್ತಾ ಇಲ್ಲ. ನಮ್ಮ ಜೊತೆಯಲ್ಲಿ ಎಲ್ಲ ಸಮಾಜದವ್ರಿಗೂ ಕೂಡ ಯಾವ ಸಮಾಜ ದುಡಿದಕ್ಕೊಳಗಾಗಿದೆಯೋ ಹಿಂದುಳಿದಿದೆಯೋ ಅಂತವ್ರು ಎಲ್ಲರಿಗೂ ಕೂಡ ನ್ಯಾಯ ಕೊಡಿ ಅಂತ ಅವ್ರಿಗೆ ಬೆಂಬಲವನ್ನ ಸೂಚಿಸಿ ನಮ್ಮ ಪಾಲನ್ನ ನಾವು ಕೇಳ್ತಾ ಇದ್ದೀವಿ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಎಲ್ಲಾ ಬಂಧುಗಳು ಕರ್ನಾಟಕ ರಾಜ್ಯದ ವಿವಿಧ ಮೂಲೆಯಿಂದ ತಾವೆಲ್ಲ ಬಂದಿದ್ದೀರಾ. ಶಾಂತಿಯಿಂದ ಈ ಒಂದು ಏನು ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೀರಾ, ಮಾಡಿ ಅಪ್ಪಾಜಿಯವರ ಆಶೀರ್ವಾದ ನಮ್ಮ ಹೋರಾಟಕ್ಕೆ ಇದೆ. ಖಂಡಿತವಾಗ್ಲೂ ಸರ್ಕಾರದ ವತಿಯಿಂದ ಇದಕ್ಕೆ ನ್ಯಾಯ ದೊರಕಿಸಿಕೊಡುವಂತ ಸಕಲ ಪ್ರಯತ್ನವನ್ನ ನಾವು ಮಾಡ್ತೀವಿ. ನಮ್ಮ ಹೋರಾಟಕ್ಕೆ ಖಂಡಿತವಾಗ್ಲೂ ಮುಂದಿನ ದಿನದಲ್ಲಿ ಜಯ ಸಿಗುತ್ತೆ ಅನ್ನುವಂತ ವಿಶ್ವಾಸ ನನಗಿದೆ. ಇಷ್ಟು ಹೇಳಿ ವಿರಾಮ ಹೇಳ್ತೀನಿ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ 16 ವರ್ಷಗಳಿಂದ ನಮ್ಮ ಸಮಾಜದ ಹಿರಿಯರು ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಸ್ವಾಮೀಜಿ ಅವರು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಮಠ ಬಿಟ್ಟು ಹೋರಾಟ ಮಾಡಿದ್ದಾರೆ. ಸಮಾಜಕ್ಕೂ ಸಹನಾ ಶಕ್ತಿ ಇದೆ. ನಮ್ಮದೇ ಸರ್ಕಾರ ಇದ್ರೂ ಸದನದ ಬಾವಿಗಿಳಿದು ಹೋರಾಟ ಮಾಡಿದ್ದೇನೆ. ನೀವು ಯಾವುದಾದ್ರೂ ವರ್ಗ ಕೊಡಿ, ನಮಗೆ ಮೀಸಲಾತಿ ಬೇಕಷ್ಟೇ. ನಮ್ಮ ಪಕ್ಷದಲ್ಲಿಯೇ ನಮ್ಮ ವಿರೋಧಿಗಳಿದ್ದಾರೆ, ಅವರಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಈ ಅಧಿವೇಶನ ಮುಗಿದ ತಕ್ಷಣ ಬೆಂಗಳೂರಿಗೆ ಹೋಗಿ ಹಿಂದುಳಿದ ವರ್ಗಗಳ ಆಯುಕ್ತರು, ಸರ್ಕಾರದ ವಕೀಲರು, ಸಂಬಂಧಿಸಿದ ಇಲಾಖೆಯವರೊಂದಿಗೆ ಚರ್ಚೆ ನಡೆಸುವುದಾಗಿ ಹೇಳಿದ್ದಾರೆ. ಆದ್ದರಿಂದ ಇಷ್ಟು ದಿನ ಕಾಯ್ದಿದ್ದೀವಿ, ಇನ್ನೊಂದು ವಾರ ಕಾದು ನೋಡೋಣ ಎಂದರು. ವೀರಶೈವಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ, ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಪಂಚಮಸಾಲಿ ಸಮುದಾಯದ ಪ್ರಥಮ ಜಗದ್ಗುರುಗಳು ಪರಮ ಪೂಜ್ಯರಾದಂತ ಶ್ರೀ ಬಸವಮೂರ್ತಂಜಯ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಇಲ್ಲಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದಂತ ಕರ್ನಾಟಕ ಸರ್ಕಾರದ ಎಲ್ಲ ಸನ್ಮಾನ್ಯ ಸಚಿವರೇ, ಗೌರವಾನ್ವಿತ ಶಾಸಕರೇ, ಮಾಜಿ ಶಾಸಕರುಗಳೇ ಹಾಗೂ ಸಮಾಜದ ಎಲ್ಲ ನನ್ನ ತಂದೆ ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಪತ್ರಕರ್ತ ಬಂಧುಗಳೇ, ಸುಮ್ಕೊಂಡ್ರಪ್ಪ. ಇವತ್ತು ಹೋರಾಟ ಇದು ಒಂದು ದಿವಸಕ್ಕಲ್ಲ, ಇದು 16 ವರ್ಷಗಳಿಂದ ನಮ್ಮ ಸಮಾಜದ ಅನೇಕ ಹಿರಿಯರು ಈ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಕೂಡಲ ಸಂಗಮ ಶ್ರೀಗಳು ಏನು ನಿಸ್ವಾರ್ಥದಿಂದ ಯಾವುದೇ ರೀತಿಯ ರಾಜಕೀಯ ಮಾಡದೆ, ಯಾವುದೇ ರಾಜಕೀಯ ಆಸೆ ಆಮಿಷಗಳಿಗೆ ಬಲಿಯಾಗದೆ, ಅದು ಯಾವ ಸರ್ಕಾರ ಇದ್ರೂ ಸಹ ಅವರು ಗಟ್ಟಿಯಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ. ಮಠ ಬಿಟ್ಟು ಹಳ್ಳಿಗಳಲ್ಲಿ ನಮ್ಮ ಸಮಾಜ ಬಂಧುಗಳ ಮನೆಯಲ್ಲಿದ್ದು ಅಲ್ಲೇ ಲಿಂಗ ಪೂಜೆ ಮಾಡಿಕೊಂಡು ಅಲ್ಲಿ ಭಕ್ತರು ಕೊಡುವಂತ ಪ್ರಸಾದ ಸ್ವೀಕಾರ ಮಾಡಿ ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಇಂಥ ಒಂದು ಅಭೂತಪೂರ್ವ ಸಂಘಟನೆಯನ್ನು ಏನಾದರೂ ಕರ್ನಾಟಕದಲ್ಲಿ ಒಂದು ಸಮಾಜ ಮಾಡಿದ್ರೆ ಅದು ಕೂಡಲ ಸಂಗಮ ಶ್ರೀಗಳು ಅಂತ ಬಹಳ ಹೆಮ್ಮೆಯಿಂದ ನಾವೆಲ್ಲರೂ ಹೇಳ್ತಾ ಇದ್ದೀವಿ. ಸರ್ಕಾರಗಳು ಈಗಾಗಲೇ ನಮ್ಮ ಸಹೋದರಿಯವರು ಹೇಳ್ದಂಗೆ ಸರ್ಕಾರಗಳು ಬರ್ತವೆ, ಸರ್ಕಾರಗಳು ಹೋಗ್ತವೆ, ಆದರೆ ಸಮಾಜಕ್ಕೂ ಒಂದು ಸಹನ ಶಕ್ತಿ ಇದೆ. ನಾವು ಏನು ವಿಧಾನಸಭೆಯಲ್ಲಿ ಹಲವಾರು ಸಲ ನಾನು ಬಾವಿಗಿಳಿದು ಹೋರಾಟ ಮಾಡಿದ್ದೇನೆ. ನಮ್ಮ ಸರ್ಕಾರ ಇದ್ದಾಗ ನೇರವಾಗಿ ಮುಖ್ಯಮಂತ್ರಿಗಳ ಜೊತೆಗೆ ಸಂಘರ್ಷಕ್ಕೆ ನಾವು ಇಳಿದಿದ್ದೀವಿ. ಎಲ್ಲದಕ್ಕೂ ನಾವು ಬೆಂಬಲ ಕೊಟ್ಟಿದ್ದೀವಿ. ಇವತ್ತು ನಮ್ಮ ಸರ್ಕಾರ ಇದ್ದಾಗ 2D ಮಾಡಿರ್ಬೋದು, ಈಗೇನೋ ನಮ್ಮ ಶಿವಾನಂದ ಪಾಟೀಲ್ ಹೇಳಿದ್ರು ಅದನ್ನ 2A ಮಾಡುವಂತದ್ದು ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಅಂತ ನಮ್ ಸಂತೋಷ. ನಮಗೇನು ಯಾವ 2A ಕೊಟ್ರಿ 2Z ಕೊಟ್ರಿ ನಮಗೆ ಮೀಸಲಾತಿ ಅಡ್ಡೇ ಬೇಕಾಗಿ
ಯಾವಾಗಲೂ ಒಂದು ಸರ್ಕಾರ ಬಂದ ಮೇಲೆ ನಾವು ಅವಕಾಶ ಕೊಡ್ಬೇಕು. ರಾಜಕಾರಣ ಮಾಡುವಂಥದ್ದು ನಾನು ಇಲ್ಲಿ ಮಾಡ್ಲಿಕ್ಕೆ ಬಂದಿಲ್ಲ. 6-7 ತಿಂಗಳಿಂದ ನಾನು ದೂರ ಇದ್ದೆ. ಈಗ ನಾವು ವಿರೋಧ ಪಕ್ಷದಲ್ಲಿದ್ದೀವಿ. ನಾವು ಹೋಗಿ ಸುಮ್ಮನೆ ಟೀಕೆ ಮಾಡೋದು, ಆಡಳಿತ ಪಕ್ಷದವರು ಟೀಕೆ ಮಾಡೋದು ಏನೂ ಆಗಬಾರ್ದು. ಯಾರು ಮಾಡೋರು ಅವ್ರ ಜವಾಬ್ದಾರಿ ತಗೊಂಡು ಮಾಡಿದ್ರೆ ಎಲ್ಲರೂ ಸಹ ಈ ಹೋರಾಟದ ಬಗ್ಗೆ ನಾವು ಯಾವುದು ಟೀಕೆ ಮಾಡಲಾರ್ದೇನೆ ಮೌನ ಆಗಿದ್ದೆ. ಆದ್ರೆ 7 ತಿಂಗಳಾದರೂ ಸಹ ಇವತ್ತು ನಮ್ಮ ಪೂಜ್ಯ ಗುರುಗಳು ಬಂದು ನನಗೆ ಹೇಳಿದಾಗ ನಾಳೆ ಎಲ್ಲ ಗುರುಗಳಿಗೆಲ್ಲ ಅವರು ಜವಾಬ್ದಾರಿ ತಗೊಂಡಿದ್ದಾರೆ. ನಾ ಬಂದು ಏನು ಮಾಡೋದು ಅದ ಬಂದು ಏನೋ ಒಂದು ಮಾತಾಡಿದೆ ಅಂದ್ರೆ ಅದನ್ನೇ ನಮ್ಮ ಟಿವಿಯವರು ಮತ್ತೊಂದು ವಿವಾದಾತ್ಮಕ ಹೇಳಿಕೆ ನೀಡಿದ ಯತ್ನ. ನಮಗ ವಿರುದ್ಧ ಬರ್ಸೋರು ಬಹಳ ಮಂದಿ ಅದಾರ, ನಮ್ಮ ಪಾರ್ಟಿಯಾಗೂ ಅದಾರ. ಹೆಂಗಾರ ಮಾಡಿ ಮಣ್ಣಾಗ ಇಡ್ಬೇಕತ್ತಾರ. ಅದೇನು ಆಗುದಿಲ್ಲ, ಕಿಸಿದಿಲ್ಲ. ಈಗಾಗಲೇ ಹೇಳೇನಿ, ನಮ್ಮ ಪಾರ್ಟಿಯಾಗ ನಮ್ಮ ಸಮಾಜದ ಮೀಸಲಾತಿ ಯಾರು ವಿರೋಧ ಮಾಡ್ಯಾರ ಅನ್ನೋದು ಎಲ್ಲರಿಗೂ ನಿಮ್ಮ ನಿನ್ನೆ ಮೊನ್ನೆ ಹೇಳಿ ನಿಮ್ಮ ತಲೆಯಾಗೂ ಇರಲಿ. ಅದನ್ನ ಹೆಂಗೂ ನೆನಪಾರಬೇಡ್ರಿ. ಇವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಿನ್ನೆ ನಮ್ಮ ಸಭೆ ಕರೆದು ಅವ್ರು ಹೇಳಿದಾರೆ, ಅವ್ರಿಗೆ ರಾಜ್ಯದ ಮುಖ್ಯಮಂತ್ರಿಗಳು ನಾವೆಲ್ಲರೂ ಗೌರವ ಕೊಡ್ಬೇಕಾಗ್ತದ. ರಾಜಕೀಯ ಬೇರೆ, ರಾಜಕಾರಣದ ಟೀಕೆ ಮಾಡ್ತೀವಿ, ಟಿಪ್ಪಣಿ ಮಾಡ್ತೀವಿ ಬೇರೆ. ಅವ್ರು ಏನ್ ಹೇಳಿದ್ದಾರೆ ನಿನ್ನೆ ಪೂಜ್ಯ ಗುರುಗಳ ಒಂದು ಸಮ್ಮುಖದಲ್ಲಿ, ಈ ಒಂದು ಅಧಿವೇಶನ ಮುಗಿದ ತಕ್ಷಣ ನಾ ಏನ್ ಬೆಂಗಳೂರಿಗೆ ಹೋಗ್ತೀನಿ, ಹೋದ ಮೇಲೆ ನಮ್ಮ ರಾಜ್ಯ ಹಿಂದುಳಿದ ಆಯೋಗದ ಅಧ್ಯಕ್ಷರು, ನಮ್ಮ ಸರ್ಕಾರದ ವಕೀಲರು ಮತ್ತು ಎಲ್ಲ ಏನು ಸಂಬಂಧಪಟ್ಟಂತ ಇಲಾಖೆಗಳ ಜೊತೆಗೆ ಏನೇನು ಕಾನೂನಾತ್ಮಕ ಏನು ತೊಡಗಿವೆ ಎಲ್ಲಾನು ನಾನು ನೋಡಿಕೊಂಡು ಮುಂದೆ ಏನು ಮಾಡೋದು ಅನ್ನೋದನ್ನ ಎಲ್ಲ ಚರ್ಚೆ ಮಾಡಿ ಅಲ್ಲಿ ಮತ್ತೆ ಪೂಜ್ಯ ಸ್ವಾಮೀಜಿಗಳನ್ನ ಕರೆಸಿ ಅದನ್ನ ನಾನು ಏನು ಅಂತಂದು ನಮ್ಮ ಸರ್ಕಾರದ ನಿಲುವಿನ ಬಗ್ಗೆ ಅವ್ರು ಹೇಳ್ತೇನೆ. ನಾವು ಇಷ್ಟು ವರ್ಷ ಕಾಯ್ದಿದ್ವಿ, ಇನ್ನೊಂದು ವಾರ ಕಾಯ್ದ್ರೆ ನಮ್ದೇನು ಇದ್ರಾಗೇನು ರಾಜಕಾರಣ ಮಾಡಿದ್ರಾಗೇನು ಆಗ್ತಿಲ್ಲ. ಸುಮ್ಮನೆ ನಾವೇನು ಅನ್ನೋದು ಈಗ ಮಾಡೋರೆ ಪ್ರಾಣ ಹೋಗ್ಲಿ ರಕ್ತ ಕೊಡ್ತೀವಿ ಸುಡಾಡ ಮಾಡ್ತೇವೆ, ಏನಾಗೋದ್ರೆ ಬಿಡೋದು. ಯಾರು ರಕ್ತ ಕೊಡೋದಿಲ್ಲ, ಯಾರು ಪ್ರಾಣ ಕೊಡೋದಿಲ್ಲ. ಪಾಪ ಸಾಯಿದ್ ನಮ್ಮ ಸಮಾಜ. ಅದಕ್ಕೆ ನಾ ಅಂಥವೇನು ಡೈಲಾಗ್ ಹೊಡಿದಿಲ್ಲ. ಇವತ್ತೇನು ಮುಖ್ಯಮಂತ್ರಿಗಳಿಗೆ ನಮ್ಮ ಗೌರವ ಇದೆ, ನಮ್ಮಿಬ್ಬರು ಸಚಿವರಿದ್ದಾರೆ, ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿದ್ದಾರೆ. ಅವರೆಲ್ಲರೂ ಕೂಡಿ ಈ ವಾರದಲ್ಲಿ ಮುಂದಿನ ವಾರದ ಶನಿವಾರ ಆಯ್ತಾರಂತ ಡ್ಯೂಟಿ ಇರ್ತದೆ. ಸೋಮವಾರದಿಂದ ಶುಕ್ರವಾರವರೆಗೆ ಅವ್ರ ಅಧಿಕಾರಿಗಳು ಎಲ್ಲರ ಜೊತೆ ಚರ್ಚೆ ಮಾಡಲಿ. ಅಲ್ಲಿ ಏನು ಚರ್ಚೆ ಆಗ್ತದೆ ಮುಂದೆ ನಮ್ಮ ಗುರುಗಳು ಕರೆದವರು ಏನನ್ನೋದು ಹೇಳಿ, ಅಲ್ಲಿವರೆಗೆ ನಾವು ಎಲ್ಲರೂ ಶಾಂತ ರೀತಿಯಿಂದ ಇವತ್ತು ಯಾವುದೇ ರೀತಿ ಅಪಸ್ವರ ತೆಗೆಯದೆ, ಇವತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ಆಗಲಿ ಯಾರ ಬಗ್ಗೆ ಆಗಲಿ ಅಪಸ್ವರ ತೆಗೆಯದೆ ನಾವೆಲ್ಲ ಕೈನು ಒಂದು ವಾರ ಏನು ಭಾಳ ದೊಡ್ಡದಲ್ಲ, ಅದಕ್ಕೆಲ್ಲರ ಕೈನು ಅವರಿಗೂ ನಾನು ಆ ವೀರರಾಣಿ ಕಿತ್ತೂರು ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಅವ್ರಿಗೂ ನನ್ನಂಗೆ ಸರ್ಕಾರದ ಬಗ್ಗೆ ಮಾತಾಡುವಂತ ಶಕ್ತಿ ಧೈರ್ಯ ಕೊಡ್ಬೇಕಂತ ನಾನು ಏನೂ ಆಗುದಿಲ್ರಿ. ಗಟ್ಟಿಯಾಗಿ ಆಗಿರಿ ನೀವು. ಏನಾಗ್ತದೆ ಏನ್ ನಮ್ಗೆ ಏನ್ ಮಾಡಿದ್ರೆ ಏನ್ ಕಿಸಿದ್ರ MLA ಟಿಕೆಟ್ MLA ಆರ್ಸ್ ಬಂದಿಲ್ಲ. ಈಗ ಏನೋ ನಿಮಗೂ ಏನೋ ಆಗುದಿಲ್ಲ, ನೀವು ಹಂಚಬೇಡ ಅಂತೇಳಿ ನಾವು ಧೈರ್ಯ ಕೊಡ. ಮಾತು ಏನೋ ಆಗಲಿಲ್ಲ ಅಂದ್ರೆ ಮರಾಠ ಸಮಾಜ ಹೆಂಗ್ ಮಹಾರಾಷ್ಟ್ರದಾಗ ಮಾನ್ಯ ಮಾಡ್ತಾರಲ್ಲ, ಎಲ್ಲ MLAಗಳು MP ಗಳು ಮನೆ ಕೀಲಿ ಹೆಂಗ್ ಹಾಕದ್ರಲ್ಲ ಎಲ್ಲ ನೀವು ಹಾಕಾಕ ಕುಡಿಯಲ್ ಸಂಗಮ ಸ್ವಾಮಿಗಳಿಗೆ ವಿನಂತಿ ಮಾಡ್ಕೋತೀನಿ, ನಮ್ಮ ಸ್ಟೇಜ್ ಮೇಲೆ ಯಾರು ಕರಿಬೇಡಿ. ಕಾಂಗ್ರೆಸ್ ನೋಡ್ರಿ, BJP ನಾವೆಲ್ಲ ಸ್ಟೇಜ್ ಕಳ್ಕೊಂಡಿರ್ತೀವಿ. ಸಮಾಜದ ಮುಖಂಡರು ಒಂದು ಟೀಮ್ ಮಾಡ್ಕೊರಿ, ಗುರುಗಳು ಏನ್ ನಿರ್ದೇಶನ ಮಾಡ್ತಾರೆ ಎಲ್ಲರೂ ತೆಲಿವಾಗಿ ಹೋಗೋಣ. ನಮ್ಮ ಸರ್ಕಾರಗಳಿದ್ದಾಗ ನಾವು ಮಾತಾಡಕ್ ಬರೋದಿಲ್ಲ, ಭಯ ಇರ್ತದೆ, ಏನೋ ಒಂದು ಭವಿಷ್ಯ ಇರ್ತದೆ. ಅದಕ್ಕೆ ನಾ ಏನೋ ತಕರಾರಿಲ್ಲ. ಅದಕ್ಕೆ ನಾ ಎಲ್ಲ ಕಾಂಗ್ರೆಸ್ಸಿನ ಶಾಸಕರು ಸಚಿವರಿಗೆ ವಿನಂತಿ ಮಾಡ್ಕೊತೀನಿ, ನೀವು ಭೇಟಿಯಾಗಿರಿ. ನೀವು ಮಾಡಿದ್ರು ಅಷ್ಟೇ, ನಾ ಮಾಡಿದ್ರು ಅಷ್ಟೇ. ಅವ್ರು ಮಾಡ್ಕೊಂಡು ಬಂದ್ರಂದ್ರೆ ನೀವು ಕಾಯಂ ಅವ್ರಿಗೆ ಆಶೀರ್ವಾದ ಮಾಡಿದ್ರೆ ನಿಮ್ಮ ಎಲ್ಲರ ಮುಂದೆ ಅವ್ರಿಗೆ ಹೇಳಾಕ್ತಾರೆ. ನನಗೇನಾಗೋದೈತಿ,
ನನಗಂತೂ ಏನೂ ಮಾಡೋದಿಲ್ಲ, ನಮ್ಮ ಪಾರ್ಟಿಯವ್ರು ಗುರ್ತಾಗೈತೆ ನನಗೆ. ಒಮ್ಮೆ ಏನು MLA ಆಗೋದಂದ್ರೆ ಯಾರು ಅಪ್ಪದು ತೆಗಿದಿಲ್ಲ, ಅದಕ್ಕೆ ನಾ ಹಾಕ್ತೀನಿ. ಮುಂದೆ ಅವು ಏನು ಆಗೋದಿಲ್ಲ ಅಂತ ನನಗೆ ಗುರ್ತೈತಿ. ಯಾಕಂದ್ರೆ ಇವತ್ತು ನಮ್ಮ ರಾಜಕಾರಣ ವಾಜಪೇಯಿ ಅದ್ವಾನಿ ರಾಜಕಾರಣ ಬೇರೆ ಇತ್ತು, ಇವತ್ತಿನ ರಾಜಕಾರಣ ಬೇರೆ ಐತಿ. ಕಾಂಗ್ರೆಸ್ನವ್ರು ಎಲ್ಲರೂ ಮಂತ್ರಿ ಆಗಲಿ, ಎಲ್ಲರೂ ಒಳ್ಳೇದಾಗಲಿ, ನಮ್ಮ ಸಮಾಜಕ್ಕೆ ಮೀಸಲಾತಿ ಕೊಡ್ರಿ. ಈಕೆ ಮತ್ತೆ ಕಟ್ಟಿ ಹೇಳೋದವ, ಏನು ಕಟ್ಟಿ ಇಲ್ಲ ಪದೇ ಇಲ್ಲ, ಎಷ್ಟು ನೀವು ಮಾಡ್ರಿ. ಆದ್ರೆ ಒಂದು ಮಾತು ಹೇಳ್ತೀನಿ, ಆಗದೇ ಇದ್ರೆ ಸಮಾಜದವ್ರೆ ಬಂಡಿ ಹೇಳ್ಬೇಕು, ಕ್ರಾಂತಿ ಮಾಡ್ಬೇಕು. ಸಂಗೊಳ್ಳಿ ರಾಯಣ್ಣನಂಗ, ವೀರಾಣಿ ಕತ್ತೂರು ಚೆನ್ನಮ್ಮನಂಗ, ಚಾಮರಾಜನಗರದಿಂದ ಇದರಲ್ಲಿ ನೀವು ಎಲ್ಲಿ ಕರಿತೀರಿ, ನಾವು ಯಾರ್ಯಾರು ನಿಮ್ಮ ಕಡೆ ಕರಿತೀವಿ ನಾವೆಲ್ಲ ಬರ್ತೀವಿ. ಈ ಹೋರಾಟ ಸತ್ತಿಲ್ಲ. ಇದು ಇವತ್ತು ಮಾಡಿದ್ದು ಸಾಂಕೇತಿಕ, ಯಾರಿಗೂ ರೊಕ್ಕ ಕೊಟ್ಟಿಲ್ಲ. ನಾವು 500 ರೂಪಾಯಿ ಕೊಟ್ಟು ಯಾರನ್ನೂ ತಂದಿಲ್ಲ. ಇವತ್ತು ಎಲ್ಲಾರು ನಿಮ್ಮ ರೊಕ್ಕದಲ್ಲೇ ಬಂದಿರಿ, ನಿಮ್ಮದೇ ಬುದ್ಧಿ ಕಟ್ಕೊಂಡು ಬಂದಿರಿ. ನಮಗೂ 2 ಹೋಳಿಗೆ ತಂದಿರಿ, ನನಗೆ ಗುರ್ತೈತಿ. ಅವನ್ ಏನು ತಂದಿರೋ ಒಂದು 5 ಕೊಟ್ಟು ಹೋಗ್ರಿ ನಮಗ. ಮುಂದೇನದ ಯಾರೂ ಗಾಡಿ ಆಗೋದಿಲ್ಲ. ನೀವೇ ಹಿಂಗೆ ಹೋಯ್ತಂದ್ರ ಲೋಕಸಭಾ ಇಲೆಕ್ಷನ್ ಒಳಗಾಗಿದ ಆಗಲಿಲ್ಲ. ಮತ್ತೆ ಬೆಂಗಳೂರಿನಾಗ 20 ಲಕ್ಷ ಮಂದಿ ಕೂಡೋನು ಹೇಳಿ ನಾನು ಮಾತು ಹೋಗ್ತೀನಿ. ಜೈ ಕರ್ನಾಟಕ, ಜೈ ಪಂಚಮಸಾಲಿ, ಜೈ ಹಿಂದೂ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.